ದೊಡ್ಡಬಳ್ಳಾಪುರದಲ್ಲಿ ನಡೆಸ್ತಾ ಇರೋ MSGP ಪ್ರೈವೇಟ್ ಓನ್ ಪ್ರೈವೇಟ್ ಆಪರೇಟೆಡ್ ಕಸ ಘಟಕ, 8 ಕಸ ವಿಲೇವಾರಿ ಘಟಕಗಳಲ್ಲಿ 7 ಗೌರ್ಮೆಂಟ್ ಓನ್ಡ್ ಪ್ರೈವೇಟ್ ಆಪರೇಟೆಡ್. ದೊಡ್ಡಬಳ್ಳಾಪುರದ ಮಾತ್ರ ಪ್ರೈವೇಟ್ ಓನ್ಡ್ ಪ್ರೈವೇಟ್ ಆಪರೇಟೆಡ್. ಅವರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ, ಸ್ವಚ್ಛ ಭಾರತ್ ಅಡಿಯಲ್ಲಿ ಫಂಡ್ಸ್ ತಗೊಂತಾರೆ. ಕಮರ್ಷಿಯಲ್ ವೇಸ್ಟ್ ಅನ್ನ ಹಾಕ್ಸ್ಕೊಂತಾ ಇದಾರೆ. ನಾನ್ ಬಂದಾಗ್ಲಿಂದ ಹೋರಾಟವನ್ನ ಮಾಡಿ ಏರ್ಪೋರ್ಟ್ ವೇಸ್ಟ್ ಆಗ್ಬೋದು, ಕಮರ್ಷಿಯಲ್ ವೇಸ್ಟ್ ಆಗ್ಬೋದು, ಈಗಾಗಲೇ ಬಂದ್ ಮಾಡಿಸಿದೀನಿ. ಈಗ ಬರೀ BBMP ಮಾಡೋ ರೀತಿಯಲ್ಲಿ ನಾನು ಮಾಡಿದೀನಿ. ಬಟ್ ಅವ್ರ ಹಿಂದೆ ಮಾಡಿರುವಂತ ಪೊಲ್ಯೂಷನ್ಗೆ ಆಲ್ರೆಡಿ NGT ಅಲ್ಲಿ ಕೇಸ್ ಇದೆ, ಹೈಕೋರ್ಟ್ ಅಲ್ಲಿ ಕೇಸ್ ಇದೆ. ಹೈಕೋರ್ಟ್ ನ ನ್ಯಾಯಾಧೀಶರು, ಡಿಸ್ಟ್ರಿಕ್ಟ್ ಜಡ್ಜ್ 2 ಬಾರಿ ವಿಸಿಟ್ ಮಾಡಿಸಿದೀನಿ. ಅದು ನನ್ನ ಕಾನೂನು ಹೋರಾಟ, ನಾನು ಹೋರಾಡ್ತೀನಿ. ಯಾಕಂದ್ರೆ ಕಾನೂನು ಹೋರಾಟದ ಜೊತೆಗೆ ಸರ್, ಯಾಕೆ ಅಂತಂದ್ರೆ ಈಗ ಕಸ ಮತ್ತು ಕಸದಿಂದ ಆ ಭಾಗದ ಜನರಿಗೆ ಆಗ್ತಾ ಇರುವಂತ ಸಮಸ್ಯೆಗಳ ಬಗ್ಗೆ ಇವತ್ತು ಕೂಡ ನಾವು ಗ್ಯಾರಂಟಿ ನ್ಯೂಸ್ ಅಲ್ಲಿ ಅವರು ಬ್ಲಾಕ್ ಮೇಲ್ ಬಗ್ಗೆ ಮಾತಾಡಿದ್ದಾರೆ ಮೇಡಮ್. ಬ್ಲಾಕ್ ಮೇಲ್ ಬಗ್ಗೆ ಮಾತಾಡಿದ್ದಾರೆ. ನಮ್ ಕಡೆಯಿಂದ ಬ್ಲಾಕ್ ಮೇಲ್ ಆಗಿಲ್ಲ, ನಮ್ ಕಡೆಯಿಂದ ಫ್ರಂಟ್ ಗೆ ಒತ್ತಾಯ ಇಲ್ಲ. ನಾನ್ ನಿಲ್ಲಿಸ್ಬಿಟ್ಟು ಅವ್ರು ಮಾಡಿರುವಂತ ಡ್ಯಾಮೇಜಸ್ ಅಷ್ಟು ಕಾಂಪನ್ಸೇಷನ್ ಕಟ್ಸಿ ಅಷ್ಟು ವರ್ಕ್ ಅನ್ನ ಮಾಡಿಸ್ತೀನಿ ಮೇಡಮ್. ಅದು ನನ್ ಛಲ. ನನ್ನ ಜನಕ್ಕೆ ನ್ಯಾಯ ಒದಗಿಸುವಂತದ್ದು 100% ನನ್ನ ಜವಾಬ್ದಾರಿ ಆಗಿರುತ್ತೆ ಆಸ್ ಅನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ಅದನ್ನ ಖಂಡಿತವಾಗ್ಲೂ ಮಾಡೇ ಮಾಡಿರ್ತೀನಿ. ಆರೋಗ್ಯ ಸಮಸ್ಯೆಗಳು ಸರ್ ಏನು ನಿಮ್ಮ ಕ್ಷೇತ್ರದಲ್ಲಿ ಜನ ಮಾತಾಡ್ತಾ ಇದ್ದಾರೆ? ಎಲ್ಲದಕ್ಕೂ ಹೋರಾಟವನ್ನ ಮಾಡ್ತಾ ಇದೀವಿ ಮೇಡಮ್. ಖಂಡಿತವಾಗ್ಲೂ ಹೋರಾಟವನ್ನ ಮಾಡ್ತಾ ಇದೀವಿ. ಇವತ್ತು ನೀವು ಗಾಡಿಗಳ ಪ್ರಕಾರ ಎಷ್ಟೆಷ್ಟು ಯಾವ್ಯಾವ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅಂದ್ರೆ, ಬ್ಯಾಟರಾಯನಪುರಕ್ಕೆ 90 ಕೋಟಿ, ಮಹದೇವಪುರಕ್ಕೆ 90 ಕೋಟಿ ಮತ್ತು ಯಶವಂತಪುರಕ್ಕೆ 90 ಕೋಟಿ, ಆನೇಕಲ್ಗೆ 50 ಕೋಟಿ, ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ 20 ಕೋಟಿ ಹಾಗೂ ದೊಡ್ಡಬಳ್ಳಾಪುರಕ್ಕೆ 10 ಕೋಟಿ ಇದನ್ನ ಕೊಟ್ಟಿರುವಂತದ್ದು. ನನ್ನಲ್ಲಿ ಕೊಟ್ಟಿರುವಂತದ್ದು ಲೈನರ್ಸ್ ಅಂಡ್ ಲೆಚೆಡ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾತ್ರ. ಬೇರೆಯವರೆಲ್ಲ 90 ಕೋಟಿ ಇಸ್ಕೊಂಡಿರುವಂತದ್ದು ಸುತ್ತಮುತ್ತ ಏರಿಯಾಗೆ ಡಂಪ್ ಮಾಡ್ಲಿಕ್ಕೆ, ಸುತ್ತಮುತ್ತ ಏರಿಯಾ ಡೆವಲಪ್ಮೆಂಟ್ ಗ್ರಾಂಟ್ ಇಸ್ಕೊಂಡಿರುವಂತದ್ದು. ಹಾಗಾಗಿ 10 ಕಂಟೈನರ್ ಹೋಗುವಂತ ಯಶವಂತಪುರಕ್ಕೆ 90 ಕೋಟಿ ಯಾವ ಲೆಕ್ಕದಲ್ಲಿ ಕೊಡ್ತಾರೆ? ಕಾಂಗ್ರೆಸ್ ಶಾಸಕರಿಗೆ ಗ್ರಾಂಟ್ ಕೊಡ್ಲಿಕ್ಕೆ ಅದಿರೋದು. 200 ಗಾಡಿ ಹೋಗುವಂತ ಕಾಂಗ್ರೆಸ್ ಶಾಸಕರ 100%. ಈಗ ಬೇಕಾಗಿಲ್ಲ. ನಿಮ್ಗೆ ಬೇಕಾದಾಗ ನಾನು ಇವತ್ತು ಬಿಜೆಪಿಯಲ್ಲಿ ಇರ್ತೀನಿ, ನಾಳೆ ಕಾಂಗ್ರೆಸ್ ಜಿಗಿತೀನಿ, ಮತ್ತೆ ಬಿಜೆಪಿಗೆ ಬರ್ತೀನಿ, ಮತ್ತೆ ಕಾಂಗ್ರೆಸ್ ಇದೇನು ಮಕ್ಕಳಾಟ ಕೆಟ್ಟೋದಿಲ್ಲ. ಲೆಟ್ ಹಿಮ್ ಸೇ ದಟ್ ಐ ಆಮ್ ನಾಟ್ ಇನ್ ಬಿಜೆಪಿ ಅಂತ. ರಾಜೀನಾಮೆ ತಗೊಳ್ಳಿ, ರಾಜೀನಾಮೆ ತಗೊಳ್ಳಿ. ಸಸ್ಪೆಂಡ್ ಮಾಡಿದೀವಲ್ಲ, ಮತದಾರರು ಅವ್ರಿಗೆ ಹೇಳ್ರಿ, ಇನ್ನೊಬ್ಬರ ಜೊತೆ ಮದುವೆ ಆದ್ಮೇಲೆ ಇನ್ನೊಬ್ಬರ ಜೊತೆ ಯಾಕ್ರಿ ಹೋಗಿರ್ತಾರೆ? ಬಿಜೆಪಿ ಜೊತೆ ಮದುವೆ ಆದ್ಮೇಲೆ ಕಾಂಗ್ರೆಸ್ ಜೊತೆ ಅಂದ್ರೆ ಏನಂತ ಹೇಳ್ತಾರ ಅದನ್ನ? ನೀವು ಎಸ್ ಟಿ ಸೋಮಶೇಖರ್ ಬಿಜೆಪಿ ಮೇಲೆ ಅದಕ್ಕೆ ನೀವು ಉತ್ತರ ಕೊಡ್ಬೇಕಾಗಿಲ್ಲ. ನಾವು ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಒಂದ್ ನಿಮಿಷ, ಅವರು ದೂರ ಇದ್ದಾರೆ, ಸ್ಟುಡಿಯೋದಲ್ಲಿ ಇದ್ರೆ ನಾನು ನಿಮ್ ಜೊತೆ ಮಾತಾಡ್ತೀನಿ. ಧೀರಜ್ ಸರ್, ಸೋಮಶೇಖರ್, ಆಮೇಲೆ ಮಹದೇವಪುರದಲ್ಲೂ ನಿಮ್ದೇ ಶಾಸಕರಿದ್ದಾರೆ, ಬೆಂಗಳೂರು ದಕ್ಷಿಣದಲ್ಲೂ ಕೂಡ ಬಿಜೆಪಿ ಇದೆ. ಸೊ ಇಟ್ಸ್ ನಾಟ್ ಅ ಬಿಜೆಪಿ ಕಾಂಗ್ರೆಸ್ ಮ್ಯಾಟರ್, ಇಟ್ಸ್ ಅ ಮ್ಯಾಟರ್ ಆಫ್ ಬೆಂಗಳೂರು. ಯಾಕೆ ಅಂತಂದ್ರೆ ಸರ್, ಬೆಂಗಳೂರಲ್ಲಿ ಕಸ ವಿಲೇವಾರಿ ಆಗಿಲ್ಲ ಅಂದ್ರೆ ಇದು ಹೆಂಗಿದೆ ಅಂದ್ರೆ ಸರ್, ಈ ಹೆಂಗಿದೆ ಅಂದ್ರೆ ಒಂದು ಮನೆ ಬೆಳಗೋದಕ್ಕೆ ಇನ್ನೊಂದು ಮನೆ ದೀಪ ಹರಿಸ್ಬೇಕು, ಹಂಗಿದೆ ಇದು. ಯಾರ ಪರ ಮಾತಾಡ್ಬೇಕು, ಯಾರ ಪರ ಮಾತಾಡಬಾರ್ದು ಅನ್ನುವಂತ ಕನ್ಫ್ಯೂಷನ್ ಜಾಸ್ತಿ ಇದೆ ಧೀರಜ್ ಅವರೇ. ಬಟ್ ಧೀರಜ್ ಅವರೇ, DK ಶಿವಕುಮಾರ್ ಅವರ ಅವ್ರ ಟೋನು ಬ್ಲಾಕ್ ಮೇಲ್ ಮಾಡ್ತೀರೇನ್ರಿ? ಬ್ಲಾಕ್ ಮೇಲ್ ಮಾಡ್ತೀರಾ? ಸಂತೋಷ. ಹೋರಾಟವನ್ನ ಮಾಡ್ತಾ ಇರೋಂಥದ್ದು ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ. ಇಲ್ಲಿ ನ್ಯಾಯದ ಪರವಾಗಿ ಕಾನೂನಿನ ಅಡಿಯಲ್ಲಿ ನಮ್ಮ ಸಾರ್ವಜನಿಕರಿಗೆ, ನನ್ನ ಭಾಗದ ರೈತರಿಗೆ, ನನ್ನ ಭಾಗದಲ್ಲಿರುವಂತಹ ಗ್ರಾಮಾಂತರ ಪ್ರದೇಶದವರು, ಅವ್ರಿಗೂ ಬೆಂಗಳೂರಿಗೂ ಏನ್ ಸಂಬಂಧ ಮೇಡಮ್? ಎಷ್ಟು ಜನಕ್ಕೆ ಹೆವಿ ಮೆಟಲ್ಸ್ ಇಂದ ನಾನು ನಿಮ್ಗೆ ಪಟ್ಟಿ ಕೊಡ್ತೀನಿ. ಈಗ ನೀವೇ ಸ್ಟೋರಿ ಮಾಡಿ. ಈಗ ಒಂದ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಡಂಪ್ ಆಗ್ತಿರುವಂತ ಗ್ರಾಮ ಹೆಸರು ಗುಂಡ್ಲಳ್ಳಿ ಗ್ರಾಮ ಸರ್ಕಾರಿ ಶಾಲೆಯಲ್ಲಿ 2014 ವೆನ್ ದಿಸ್ MSGP ಓಪನ್ಡ್, ಅವತ್ತು 56 ಜನ ಮಕ್ಕಳಿದ್ದು ಮೇಡಮ್ ಸರ್ಕಾರಿ ಶಾಲೆಯಲ್ಲಿ. ಇವತ್ತು ಒಬ್ಬ ಮಗು ಇದ್ದಾನೆ ಅದೇ ಸರ್ಕಾರಿ ಶಾಲೆಯಲ್ಲಿ. ಯಾಕೆ ಮಕ್ಕಳು ಎಲ್ಲರೂ ಗುಳೆ ಹೋಗುವಂತದ್ದು, ಎಲ್ಲ ಊರ್ ಬಿಟ್ಟು ಯಾರು ಇಲ್ವೇ ಇಲ್ಲ. ಊರ್ ಬಿಟ್ಟು ಓಡೋಗುವಂತ ಪರಿಸ್ಥಿತಿ ಸಾರ್ವಜನಿಕರನ್ನ. ಈಗ ಬೆಂಗಳೂರು ಗ್ರಾಮಾಂತರಕ್ಕೂ ಯಾಕೆ ಮೇಡಮ್? ಬೆಂಗಳೂರಲ್ಲಿ ಎಷ್ಟು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಎಷ್ಟು ಕಮರ್ಷಿಯಲ್ ವೇಸ್ಟ್ ಟ್ರೀಟ್ ಮಾಡ್ಲಿಕ್ಕೆ ಕೆಮಿಕಲ್ ಇಂಡಸ್ಟ್ರೀಸ್ ಇರುವಂತ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಪ್ರತಿ ಇಂಡಸ್ಟ್ರಿಯಲ್ ಏರಿಯಾಲಿ 5 acres ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಅಂತ ಹೇಳಿ 5% ಆಫ್ ದ ಟೋಟಲ್ ಡೆವಲಪ್ಡ್ ಏರಿಯಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೇವ್ ಮಾಡ್ತಾರೆ. KDB ಇಂಡಸ್ಟ್ರಿಯಲ್ ಏರಿಯಾ ಮಾಡ್ಕೊಳ್ಳಿ ಮೇಡಮ್, ಹಳ್ಳಿಗಳಲ್ಲಿ ಯಾಕೆ ಮಾಡ್ತೀರಾ? ಮಾಡಿ, ಅದಕ್ಕೆ ಅಂತ ಒಂದು ಝೋನ್ ಮಾಡಿ, ಯಾವ್ದಾದ್ರು ಎಲ್ಲಾದ್ರೂ ನಿರ್ಜನ ಪ್ರದೇಶದಲ್ಲಿ ಮಾಡ್ಕೊಳ್ಳಿ.
ನೀವ್ ಏನಕ್ಕೆ ಹಳ್ಳಿಗಳ ಪಕ್ಕ ಸುತ್ತಮುತ್ತ ಹಳ್ಳಿಯಿಂದ 150 ಮೀಟರ್ ಒಳಗಡೆ ಯಾರ್ ಕನ್ಸೆಂಟ್ ಫಾರ್ ಆಪರೇಷನ್ ಕೊಟ್ರು? 150 ಮೀಟರ್ಸ್ ಫ್ರಮ್ ಗ್ರಾಮ ಠಾಣಾ ವ್ಯಾಪ್ತಿ ಮಾಡೋಂಗೆ ಇಲ್ಲ ಅಂತದನ್ನ ಸ್ಯಾಂಕ್ಷನ್ ಮಾಡಿದಾರೆ ಇವರೆಲ್ಲ. ಹಿಂದೆ ಇವರೆಲ್ಲ ಅಂದ್ರೆ ಸರ್, ಈ ಹಿಂದೆ ಬಿಜೆಪಿ ಗವರ್ನಮೆಂಟ್ ಇತ್ತು, ಇದಕ್ಕೆಲ್ಲರೂ ಬಾಧ್ಯಸ್ಥರು. ಇದಕ್ಕೆ ಬಿಜೆಪಿ ಕಾಂಗ್ರೆಸ್ ಅಂತ ಪಕ್ಷಾತೀತವಾಗಿ ಇದಕ್ಕೆಲ್ಲರೂ ಬಾಧ್ಯಸ್ಥರಾಗಬೇಕಾಗುತ್ತೆ. ಎಲ್ಲಿ ಈಗ ಶಾಸಕನಾಗಿರೋದು ಮೇಡಮ್, ನಾನ್ ಹಿಂದೆ ಶಾಸಕನಾಗಿರ್ಲಿಲ್ಲ, ಇವತ್ತು ಜನ ನನಗೆ ಅವಕಾಶ ಕೊಟ್ಟಿರುವಂತದ್ದು, ಇವತ್ತು ನಾನು ಶಾಸಕನಾಗಿದ್ದೀನಿ. ಸರ್ಕಾರದ ಬಗ್ಗೆ ನಾನು ಬಿಜೆಪಿ ಮಾಡಿದ್ದಾರೆ ಕಾಂಗ್ರೆಸ್ ಮಾಡಿದ್ದಾರೆ ನಾನು ಹೇಳ್ತಾನೆ ಇಲ್ಲ ಮೇಡಮ್. ಮಾಡಿರುವಂತ ಎಲ್ಲಾ ಸರ್ಕಾರಗಳದ್ದು 70 ಗಾಡಿಗಳು 700 ಟನ್ ಹಾಕೊಳ್ಳಿ ಅಂತ ಬಿಟ್ಟಿದೀವಿ. ಅಡಿಷನಲಿ ತಂದು 400 ಗಾಡಿ 4,000 ಟನ್ ಹಾಕ್ತಾರೆ ಅಂದ್ರೆ ಅದ್ ಹೆಂಗ್ ಮೇಡಮ್ ಬಿಡಕ್ಕಾಗುತ್ತೆ? ನಿಮ್ಮ ಮನೆ ಮುಂದೆ, ನಿಮ್ ಕಚೇರಿಗಳ ಮುಂದೆ ಸುರಿತಾರಂತೆ ತಂದು ಸುರಿಲಿ ಮೇಡಮ್, ನಮ್ಮ ಮನೆ ಮುಂದೆ ಸುರಿಲಿ, ನಮ್ಮ ಮನೆ ಮುಂದೆನೆ ಸುರಿಲಿ, ಪಕ್ಕದಲ್ಲಿ ಬೇಕಾದ್ರೆ ನಂದೇ ಜಾಗನೂ ಇದೆ ಅದರಲ್ಲೂ ಬಂದು ಸುರಿಲಿ. ಆಮೇಲೆ ನಾನು ಏನ್ ಮಾಡ್ಬೇಕು, ನನ್ನ ಕಾನೂನು ಹೋರಾಟ ನಾನು ಮಾಡ್ತೀನಿ ಮೇಡಮ್. ಕಾನೂನು ಎಲ್ಲರಿಗೂ ಸಂವಿಧಾನ ಬರ್ಕೊಟ್ರು ಅವ್ರು, BR ಅಂಬೇಡ್ಕರ್ ಅವರು. ಈ ಧಮ್ಕಿಗಳು, ಈ ದಬ್ಬಾಳಿಕೆಗಳು ನೀವು ಮಾತಾಡ್ತೀರಾ ಅಂತ ಹೇಳಿ ನಿಮ್ಮ ಮನೆ ಮುಂದೆ ಸುರಿತೀನಿ ಅಂದ್ರೆ ನೀವು ಸುಮ್ನೆ ಇರ್ತೀರಾ ಮೇಡಮ್? ನಾನೇನಾದ್ರು ಹಂಗೆ ಹೇಳಿದ್ರೆ ನನ್ನ ನಗರಸಭೆ ಬೆಂಗಳೂರಲ್ಲಿ ಮನೆ ಮುಂದೆ ಏನ್ ಸುರಿದಿದ್ದಾರೆ? ಫೆಸ್ಟಿವಲ್ ಅಂತ ರೋಡಲ್ಲಿ ಕಸ ಹಾಕಿದ್ರು ಅಂತ ಮನೆ ಮುಂದೆ ತಂದು ಸುರಿದಿದ್ರಲ್ಲ. ಈಗ ಸಮಸ್ಯೆ ಬಗೆಹರಿಸಿ ಅಂತ ಅದೇ ಜನ ಕೇಳ್ತಾ ಇದಾರೆ. ಅವತ್ತು ಬಂದ್ಬಿಟ್ಟು ನಮ್ಮ ಮನೆ ಮುಂದೆ ಸುರಿದ್ರಲ್ಲ, ಇವತ್ತು ಬಗೆಹರಿಸಿ ಅಂತ ಕೇಳ್ತಾರೆ. ಅಲ್ಲ, ನಾನ್ ನಿಮ್ಗೆ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು GBAಗೆ. ಅಧಿಕಾರದಲ್ಲಿರುವಂತವ್ರು ಬಗೆಹರಿಸಬೇಕಾಗಿರುವಂತ ಸಮಸ್ಯೆಗಳು ಮೇಡಮ್. ಲಿಂಬಾವಳಿ ಸಾಹೇಬ್ರು, ಕೃಷ್ಣ ಬೈರೇಗೌಡರು ಸಾಹೇಬ್ರು ನಿಲ್ಸಿರೋಂಥದ್ದು, ಅವ್ರ ಹತ್ರ ಅವ್ರು ಬಗೆಹರಿಸ್ಕೊಬೇಕಾಗಿರುವಂತದ್ದು. ನನ್ನ ಕಡೆಯಿಂದ ನಾನು ಎಲ್ಲೂ ನಿಲ್ಸಿಲ್ಲ. ನನ್ನ ಕಡೆಯಿಂದ ನಾನು ಹೇಳ್ತಿರೋಂಥದ್ದು, ನನಗೇನ್ ಅಲೋಕೇಟೆಡ್ ನಿಮ್ OM ಇದೆ, ನಿಮ್ ಸರ್ಕಾರಿ ಆದೇಶ ಇದೆ, ಸರ್ಕಾರಿ ಆದೇಶ ಎಷ್ಟಿದೆ ಅಷ್ಟ್ ಹಾಕಿ. ಅಡಿಷನಲ್ ತಂದು ನಮ್ಮಲ್ಲಿ ಸುರಿಯಕ್ಕೆ ನಾವು ಬಿದ್ದಿಲ್ಲ. ಕರೆಕ್ಟ್. ನಮ್ಮ ಆರೋಗ್ಯ ನಾವು ಹಾಳು ಮಾಡ್ಕೊಳಕ್ಕಾಗಲ್ಲ ಮೇಡಮ್. ಐ ಆಮ್ ನಾಟ್ ಸ್ಟಾಪಿಂಗ್ ಯುವರ್ 70 ವೆಹಿಕಲ್ಸ್. ಕಾನೂನಾತ್ಮಕವಾಗಿ ನಾನು ಸರಿಯಾಗಿ ಹೋರಾಟ ಮಾಡ್ತಿದ್ರು. ಏನ್ ಬ್ಲಾಕ್ ಮೇಲು ಇಷ್ಟ ಬಂದಂಗೆ ಹೇಳಿದ್ರೆ ನನ್ ಜನನ ಅವಮಾನ ಮಾಡ್ದಂಗೆ ಮೇಡಮ್, ನನಗ ಅವಮಾನ ಮಾಡಿದ್ರೆ. ಹಾಗಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅಲ್ಲಿ ಸಾಲ್ವ್ ಮಾಡ್ಕೊಳ್ಳಿ, ನಮ್ ಬಗ್ಗೆ ಮಾತಾಡಕ್ ಮುಂಚೆ ಅಲ್ಲಿ ಸಾಲ್ವ್ ಮಾಡ್ಕೊಳ್ಳಿ. ನಾನು ಕ್ಲಿಯರ್ ಕಟ್ ಸ್ಟೇಟ್ಮೆಂಟ್, ನನ್ನ ಅಲೋಕೇಶನ್ ಏನಿದೆ ಅದು ಆಗ್ತಾ ಇದಾರೆ, ಅದಕ್ಕೆ ನನ್ ತಕರಾರಿಲ್ಲ. ಅಡಿಷನಲಿ ಮಾದೇವಪುರದಲ್ಲಿ ಡಂಪ್ ಮಾಡ್ಬೇಕಾಗಿರುವಂತದ್ದು, ಬ್ಯಾಟರಾಯನಪುರದಲ್ಲಿ ಡಂಪ್ ಮಾಡ್ಕೋಬೇಕಾಗಿರೋದು ಅಲ್ಲಿ ಸಾಲ್ವ್ ಮಾಡ್ಕೊಳ್ಳಿ. ನನಗದ್ ಆಗ್ಬೇಕಾಗಿರುವಂತದ್ದು ಏನು ಇಲ್ಲ, ನನಗದ್ ಬೇಕಾಗಿಲ್ಲ. ಕನಕಪುರದಲ್ಲಿ ಬೇಕಾದ್ರೆ ವಿನೂತನವಾದಂತ ಹೈಟೆಕ್ ಆಗಿರುವಂತ ಬೇಕಾದ್ರೆ ಒಂದು ಪ್ಲಾಂಟ್ ಸ್ಥಾಪಿಸ್ಲಿ. ಎಂಟೈರ್ 767 ಕೋಟಿ ಗ್ರಾಂಟ್ ಕೊಡ್ತಾರೆ ಈ SWMಗೆ. ಆ ಎಂಟೈರ್ ಗ್ರಾಂಟ್ ಅವರೇ ತಗೊಳ್ಳಿ, ನಮ್ಮಲ್ಲಿ ಮುಚ್ಲಿ ಮೇಡಮ್. ನನಗೆ ಗ್ರಾಂಟು ಬೇಡ, ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಪರವಾಗಿಲ್ಲ ಮೇಡಮ್. ಡೆವಲಪ್ಮೆಂಟ್ ರಸ್ತೆ ಇಲ್ಲದೆ ಇರ್ತೀವಿ, ಆ ಕೊಳಚೆ ನೀರನ್ನ ಕುಡಿದು ಆ ನೀರಲ್ಲಿ ಬೆಳೆಗಳನ್ನ ಬೆಳೆದು ಕ್ಯಾನ್ಸರ್ ಮತ್ತು ಕಿಡ್ನಿ ವೈಫಲ್ಯದಿಂದ ಬಳಲಕ್ಕೆ ನಾವು ರೆಡಿ ಇಲ್ಲ ಮೇಡಮ್. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ಧೀರಜ್ ಅವರೇ. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರೆ ಥ್ಯಾಂಕ್ಸ್ ಅ ಲಾಟ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.